ಏನು ನಿನ್ನೆ ಘಟನೆ ನಡೆದಿದೆ, ಆ ಘಟನೆ ಬಗ್ಗೆ ಎಲ್ಲೂ ನಡೆದಂಥ ಪ್ರಜಾಪ್ರಭುತ್ವ ದಿನ ರಾಷ್ಟ್ರದಲ್ಲಿ ಇಂಡಿಪೆಂಡೆಂಟ್ ಡೇನೇ ಅವತ್ತು ಕಗ್ಗೊಲೆ ಮಾಡಿದ್ದಾರೆ, 3 ಜನ ಕೊಲೆ ಮಾಡಿದ್ದಾರೆ. ಹಾಗಾಗಿ ತಕ್ಷಣ ಅರಣ್ಯ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಜೊತೆಗೆ CCF ಅವರು ಅವ್ರನ್ನ ಮೇಲೆ ಕೇಸ್ ಆಗಿ ಜೈಲಿಗೆ ಆಗಬೇಕಂದ್ರೆ DFOಗಳೆಲ್ಲ ಡೆಹ್ರಾಡೂನ್ಗೆ ತರಬೇತಿಗೆ ಹೋಗಿದ್ದಾರೆ. ಅಲ್ಲಿ DFOಗೆ ಚಾರ್ಜ್ ಕೊಡಬೇಕು. ಯಾರೋ ನಮ್ಮ BRTನೋ ಯಾರು DFOಗಳಿಗೆ ಚಾರ್ಜ್ ಕೊಡಬೇಕು. ಅಲ್ಲಿ ACFಗೆ ಚಾರ್ಜ್ ಕೊಟ್ಟಿದ್ದಾರೆ ಮಾಲತಿ ಪ್ರಿಯಾ. ಆಗ ಈ ಘಟನೆ ನಡೆದಾಗ ಮಾಲತಿ ಪ್ರಿಯಾಗೂ ನೇರ ಸಂಬಂಧ ಇರೋದ್ರಿಂದ CCF ಸಸ್ಪೆಂಡ್ ಆಗಬೇಕು ಮತ್ತು ಅವ್ರ ಮೇಲೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಜೊತೆಗೆ ಏನು DFO ಆರೋಪ ಮೇಲೆ ಕೇಸ್ ಆಗಬೇಕು. ಹಾಗಾಗಿ ಅದು ಕಳ್ಳರು ಹೋಗಿದ್ದಾರೋ ಬಿಟ್ಟಿದ್ದಾರೋ ಎಲ್ಲ ನೆಕ್ಸ್ಟ್ ತನಿಖೆಯಲ್ಲಿ ಬರ್ತದೆ. ಹಾಗೆ ಒಡೆ ಅಂತವ್ರಿಗೆ ಶೂಟೌಟ್ ಮಾಡೋಕ್ಕೆ ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರು. ಹಾಗಾಗಿ ಅವ್ರು ಪ್ರಾಣ ಭೀತಿ ಅಂದರೆ ಕಾಲಲ್ಲೋ ಎಲ್ಲೋ ಮಾಡಬೇಕು, ಆಮೇಲೆ ಅದು ಮಾಡಬೇಕಾಗಿತ್ತು. ನೇರ ಅವರು ಕತ್ತಿಗೆ ಹೊಡೆದ್ರಿಂದ ಇದು ಕೊಲೆ. ಜೊತೆಗೆ ಅವರು ಏನು ತಮ್ಮ ಒಂದು ತಪ್ಪುಗಳು ಅವ್ರಿಗೆ ಗೊತ್ತಿತ್ತ ಏನೋ, ಹಾಗಾಗಿ ಕೊಲೆ ಮಾಡಿದ್ದಾರೆ. ಇದು ಅರಣ್ಯ ಇಲಾಖೆಯ ವೈಫಲ್ಯತೆನೇ ಕಾಣ್ತಾ ಇದೆ. ಅರಣ್ಯ ಇಲಾಖೆ ಈ ದೇಶದಲ್ಲಿ ಸುಪ್ರೀಂ ಅಲ್ಲ, ಜನಗಳಿಗೋಸ್ಕರ ಅರಣ್ಯ ಇರೋದ್ರಿಂದ ತಕ್ಷಣ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು. ಅವ್ರಿಗೆ 5 ಕೋಟಿ ಪರಿಹಾರನ ಕೊಡಬೇಕು. ಕೊಲೆ ಮಾಡೋದ್ರಿಂದ ಯಾವುದೋ ಪ್ರಾಣಿಗಳು ಅಲ್ಲಿ ಹತ್ಯೆ ಮಾಡಿಲ್ಲ, ಇದಾಗಿಲ್ಲ, ಅಲ್ಲಿ ದಾಳಿ ಮಾಡಿಲ್ಲ, ಅರಣ್ಯ ಇಲಾಖೆಯವರು ಮಾಡೋದ್ರಿಂದ ಅವ್ರಿಗೆ 5 ಕೋಟಿ ಪರಿಹಾರ ಕೊಡಬೇಕು. ತಕ್ಷಣವೇ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು. ಏನು CCF ಇದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು ಅಂತ ನಾವು ಒತ್ತಾಯಿಸ್ತೀವಿ.